ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಸಿಂಪಲ್ ಟ್ರಾನ್ಸಾಕ್ಷನ್ಸ್ನ ಯಾವ ಥರ ಜರ್ನಲ್ ಫಾರ್ಮೆಟಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ನ ಯಾವ ಥರ ರೆಕಾರ್ಡ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಿಫ್ತ್ ಕ್ವಶನ್, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಜಗನ್. 2022 January 1st, Mr. Jagan commenced business with cash in hand rupees 50,000, cash at bank rupees 30,000. 5th, bought goods from Mr. Chandra for rupees 80,000. 7th, sales made to Mr. Siddharth rupees 50,000. 10th, drew for office use rupees 10,000. 14th, returned goods to Mr. Chandra rupees 5,000. 16th, Mr. Siddharth returned goods rupees 2,000. 25th, received loan from Mr. Salim rupees 20,000. 30th, bank charges rupees 500. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಜಗನ್ ಬಂದು ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಡೇಟ್ ಬಂದು 2022 ಜಾನ್ವರಿ. ಫಸ್ಟ್ ಟ್ರಾನ್ಸಾಕ್ಷನ್ ಬಂದು ಡೇಟ್ ಫಸ್ಟ್. ಮಿಸ್ಟರ್ ಜಗನ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಇನ್ ಹ್ಯಾಂಡ್ rupees 50,000, ಕ್ಯಾಶ್ ಎಟ್ ಬ್ಯಾಂಕ್ rupees 30,000. ಸೊ ಇಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಎರಡು ಐಟಮ್ ಇಂದ, ಒಂದು ಕ್ಯಾಶ್ ಇನ್ ಹ್ಯಾಂಡ್, ಇನ್ನೊಂದು ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬಿಸ್ನೆಸ್ ಗೆ ಬಂದು ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಬರ್ತಿದ್ರೆ ಅದನ್ನ ನಾವು ಬೈ ಸೈಡ್ ಎಂಟ್ರಿ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಡೇಟಾ. ಸೊ ಕ್ಯಾಶ್ ಬಂದು ತರ್ತಾ ಇರೋದವರು 50,000. ಸೊ ಇಲ್ಲಿ ಕ್ಯಾಶ್ ಜೊತೆಗೆ ಸೊ ಬ್ಯಾಂಕ್ ಕೂಡ ಸರ್ಟೆನ್ ಅಮೌಂಟ್ ಅವರು ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಬ್ಯಾಂಕ್ ಕೂಡ ಅಮೌಂಟ್ ಬರ್ತಾ ಇದೆ. ಸೊ ಹಂಗಾಗಿ ಕೆಳಗಡೆ ಬಂದು ಬ್ಯಾಂಕ್ ಅಕೌಂಟ್ ಡೇಟಾ. ಸೊ ಇಲ್ಲಿ ಈ ಎರಡು ಐಟಮ್ ಬಂದು ಏನಕ್ಕೆ ಬಿಸ್ನೆಸ್ ಬರ್ತಾ ಇದೆ? ಸೊ ಪರ್ಪಸ್ ಬಂದು ಟು ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಬ್ಯಾಂಕ್ಗೆ ವ್ಯಾಲ್ಯೂ ಬಂದು 30,000, ಹಾಗೆ ಟೋಟಲ್ ವ್ಯಾಲ್ಯೂ ಬಂದು 80,000 ಬಂದು ಕ್ಯಾಪಿಟಲ್ ಪರ್ಪಸ್ಗೆ ತರ್ತಾ ಇದ್ದಾರೆ. ಸೊ ನಮಗೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಅವರು ಬರೀ ಕ್ಯಾಶ್ ನ ಮಾತ್ರ ತರ್ತಾ ಇದ್ರು, ಸೊ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ. ಬಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಸೊ ಕ್ಯಾಶ್ 50,000 ಜೊತೆಗೆ ಬ್ಯಾಂಕ್ ಕೂಡ ಅವರು 30,000 ನ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಟೋಟಲ್ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 80,000 ಆಗುತ್ತೆ. ಸೊ ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ಡ್ ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್. ಸೊ ನೆಕ್ಸ್ಟ್ ಒನ್, ಡೇಟ್ 5th, ಬಾಟ್ ಗೂಡ್ಸ್ ಫ್ರಮ್ ಮಿಸ್ಟರ್ ಚಂದ್ರ ಫಾರ್ rupees 80,000. ಸೊ ಚಂದ್ರ ಅನ್ನೋರಿಂದ ನಾವು ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ ಇಂದ ಕ್ಯಾಶ್ ಹೋಗುತ್ತೆ. ಸೊ ಹಂಗಾಗಿ ಟು ಕ್ಯಾಶ್ ಅಕೌಂಟ್ ಬರೀಬೇಕು. ಬಟ್ ಇಲ್ಲಿ ಸೊ ನಾವು ಕ್ಯಾಶ್ ನ ಪೇ ಮಾಡ್ತಿಲ್ಲ. ಸೊ ಮಿಸ್ಟರ್ ಚಂದ್ರ ಅನ್ನೋರಿಗೆ ನಾವು ಕ್ಯಾಶ್ ನ ಪೇ ಮಾಡಬೇಕು. ಹಾಗಾಗಿ ಕ್ಯಾಶ್ಗೆ ಬದಲಾಗಿ ಏನ್ ಬರೀತೀವಿ ನಾವು? ಚಂದ್ರಾಸ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಪರ್ಪಸ್ ಬಂದು ಪರ್ಚೇಸ್ ಅಕೌಂಟ್ ಡೇಟಾ. ಸೊ ವ್ಯಾಲ್ಯೂ ಬಂದು 80,000. being bought goods from Chandra. Next one, 7th, sales made to Mr. Siddharth rupees 50,000. ಸೊ ಸೇಲ್ ಮಾಡ್ತಾ ಇದೀವಿ. ಸೊ ಸೇಲ್ ಮಾಡಿದಾಗ ಕ್ಯಾಶ್ ಬಂದು ನಮಗೆ ಬಿಸ್ನೆಸ್ ಬರುತ್ತೆ. ಹಾಗಾಗಿ ಬೈ ಸೈಡ್ ಬಂದು ನಾವು ಕ್ಯಾಶ್ ನ ಮೆನ್ಷನ್ ಮಾಡ್ತಿದ್ವಿ. ಬಟ್ ಇಲ್ಲಿ ನಾವು ಕ್ಯಾಶ್ ನ ರಿಸೀವ್ ಮಾಡ್ತಿಲ್ಲ. ಸೊ ಸಿದ್ಧಾರ್ಥ್ ಅನ್ನೋರು ಫ್ಯೂಚರ್ ಅಲ್ಲಿ ಕ್ಯಾಶ್ ನ ಪೇ ಮಾಡ್ತಾರೆ. ಸೊ ಹಂಗಾಗಿ ಕ್ಯಾಶ್ಗೆ ರೀಪ್ಲೇಸ್ ಆಗಿ ಸಿದ್ಧಾರ್ಥ್ ಅಕೌಂಟ್ ಡೇಟಾ. ಸೊ ಸಿದ್ಧಾರ್ಥ್ ಅನ್ನೋರು ಏನಕ್ಕೆ ಪೇ ಮಾಡ್ತಾರೆ ನಮಗೆ? ಬಿಕಾಸ್ ಸೇಲ್ಸ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಟು ಸೇಲ್ಸ್ ಅಕೌಂಟ್. ವ್ಯಾಲ್ಯೂ ಬಂದು 50,000. ಸೊ ಬೀಯಿಂಗ್ sold goods to Siddharth. So next one, so drew for
ಆಫೀಸ್ ಯೂಸ್. ಸೊ ಡ್ರೂ ಅಂದ್ರೆ ಅರ್ಥ ಏನು, ಡ್ರಾ ಮಾಡ್ತಾ ಇದ್ದೀವಿ ಅಂತ. ಸೊ ಡ್ರಾ ಬಂದು ನಾವು ಎಲ್ಲಿಂದ ಮಾಡ್ತೀವಿ ನಾವು, ಸೊ ಬ್ಯಾಂಕ್ ಇಂದ ಡ್ರಾ ಮಾಡ್ತೀವಿ. ಸೊ ಟ್ರಾನ್ಸಾಕ್ಷನ್ ಡೇಟ್ ಬಂದು 10th. ಸೊ ಡ್ರಾ ಮಾಡಿದಾಗ ಬಿಸ್ನೆಸ್ಗೆ ಏನಾಗುತ್ತೆ ಅಮೌಂಟು ಸೊ ಬರುತ್ತೆ. ಸೊ ಹಂಗಾಗಿ ಕ್ಯಾಶ್ ಅಕೌಂಟ್ ಡೇಟಾರ್. ಸೊ ಟು, ಸೊ ಕ್ಯಾಶ್ ಬಂದು ಎಲ್ಲಿಂದ ಬರ್ತಾ ಇದೆ, ಬ್ಯಾಂಕಿಂದ. ಸೊ ಅಲ್ಲಿಗೆ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಟ್ರೂ ಫಾರ್ ಆಫೀಸ್ ಯೂಸ್. ವ್ಯಾಲ್ಯೂ ಬಂದು 10,000. ಓಕೆ, ಸೊ ಇಲ್ಲಿ ತುಂಬಾ ಜನ ಕೇಳ್ತಾರೆ, ಸೊ ನಾವು ಕ್ಯಾಶ್ನ ಡ್ರಾ ಮಾಡ್ತಾ ಇರೋದು ಬಂದು ಆಫೀಸ್ ಯೂಸ್ಗೆ ಅಂತೇಳಿ. ಸೊ ಹಂಗಾಗಿ ನಾವು ಟು ಆಫೀಸ್ ಯೂಸ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಂತ. ಸೊ ಇಲ್ಲ ಟು ಬ್ಯಾಂಕ್ ಅಕೌಂಟ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಮಗೆ ಕ್ಯಾಶ್ ಬಂದು ಬಿಸ್ನೆಸ್ ಬರ್ತಾ ಇದೆ, ಆ ಒಂದು ಕ್ಯಾಶ್ ನಾವು ಸೊ ಆಫೀಸಲ್ಲಿ ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಫ್ಯೂಚರ್ಲಿ ನಾವು ಫ್ಯಾಕ್ಟ್ರಿ ಕೂಡ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಕ್ಯಾಶ್ ಅಕೌಂಟ್ ಡೇಟಾರ್ ಅಂದ್ರೆ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ. ಸೊ ಎಲ್ಲಿಂದ ಬರ್ತಾ ಇದೆ, ಸೊ ಬ್ಯಾಂಕಿಂದ ಡ್ರಾ ಮಾಡ್ತಾ ಇದೀವಿ, ಹಂಗಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿಗೆ ಈ ಟ್ರಾನ್ಸಾಕ್ಷನ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಒನ್ 14th, ರಿಟರ್ನ್ ಗೂಡ್ಸ್ ಟು ಮಿಸ್ಟರ್ ಚಂದ್ರ ₹5,000. ಸೊ ಇಲ್ಲಿ ಮಿಸ್ಟರ್ ಚಂದ್ರ ಅನ್ನೋರಿಗೆ ನಾವು ಗೂಡ್ಸ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಅಲ್ಲಿ ಅವ್ರ ಹತ್ರ ಪರ್ಚೇಸ್ ಮಾಡಿದೀವಿ 80,000 ವರ್ತ್ ರುಪೀಸ್ ಗೂಡ್ಸ್ನ ಅವ್ರ ಹತ್ರ ಪರ್ಚೇಸ್ ಮಾಡಿದೀವಿ. ಆ ಒಂದು 80,000 ಅಲ್ಲಿ 5,000 ವರ್ತ್ ರುಪೀಸ್ ಗೂಡ್ಸ್ನ ನಾವು ರಿಟರ್ನ್ ಕಳಿಸ್ತಾ ಇದ್ದೀವಿ. ಸೊ ಮೇ ಬಿ ರೀಸನ್ ಬಂದು ಡಿಫೆಕ್ಟಿವ್ ಐಟಮ್ ಇರ್ಬೋದು, ಅಥವಾ ರಾಂಗ್ ಗೂಡ್ಸ್ನ ನಾವು ಪರ್ಚೇಸ್ ಮಾಡಿರ್ಬೋದು. ಸೊ ರೀಸನ್ ಏನೇ ಇದ್ರು ಗೂಡ್ಸ್ನ ಏನ್ ಮಾಡ್ತಾ ಇದೀವಿ ನಾವು ಅವ್ರಿಗೆ ರಿಟರ್ನ್ ಕಳಿಸ್ತಾ ಇದೀವಿ. ಸೊ ಗೂಡ್ಸ್ನ ರಿಟರ್ನ್ ಕಳಿಸಿದಾಗ ಅವ್ರೇನ್ ಮಾಡ್ಬೇಕು, ನಮಗೆ ಕ್ಯಾಶ್ನ ಪೇ ಮಾಡಬೇಕು. ಬಟ್ ಇಲ್ಲಿ ಅವ್ರಿನ್ನು ಕ್ಯಾಶ್ನ ಪೇ ಮಾಡಿಲ್ಲ. ಸೊ ಫ್ಯೂಚರ್ ಅಲ್ಲಿ ನಾವು ಅವ್ರ ಹತ್ರ ಕ್ಯಾಶ್ನ ರಿಸೀವ್ ಮಾಡ್ತೀವಿ. ಸೊ ಹಂಗಾಗಿ ಸೊ ಕ್ಯಾಶ್ ಎಂಟ್ರಿ ಮಾಡೋ ಬದಲು ನಾವು ಅವ್ರ ನೇಮ್ನ ಎಂಟ್ರಿ ಮಾಡ್ತೀವಿ. ಸೊ ಹಂಗಾಗಿ ಚಂದ್ರ ಅಕೌಂಟ್ ಡೇಟಾರ್ ಆಗತ್ತೆ. ಸೊ ಚಂದ್ರ ಅನ್ನೋರು ಏನಕ್ಕೆ ನಮಗೆ ಕ್ಯಾಶ್ನ ಪೇ ಮಾಡಬೇಕು, ಸೊ ಅವ್ರ ಹತ್ರ ಪರ್ಚೇಸ್ ಮಾಡಿರೋಂಥ ಗೂಡ್ಸ್ನ ನಾವೇನ್ ಮಾಡ್ತಾ ಇದೀವಿ, ರಿಟರ್ನ್ ಕಳಿಸ್ತಾ ಇದೀವಿ. ಸೊ ಆ ಒಂದು ಪರ್ಪಸ್ಗೋಸ್ಕರ. ಸೊ ಹಂಗಾಗಿ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಆಗುತ್ತೆ. ಸೊ ವ್ಯಾಲ್ಯೂ ಬಂದು 5,000. ಸೊ ಬೀಯಿಂಗ್ ಗೂಡ್ಸ್ ರಿಟರ್ನ್ ಟು ಚಂದ್ರ. ಸೊ ಇದು ಪರ್ಚೇಸ್ ರಿಟರ್ನ್ ಎಂಟ್ರಿ. ನೆಕ್ಸ್ಟ್ ಒನ್ ಡೇಟ್ ಬಂದು 16th. ಸೊ 16th ಅಲ್ಲಿ ಮಿಸ್ಟರ್ ಸಿದ್ಧಾರ್ಥ್ ರಿಟರ್ನ್ ಗೂಡ್ಸ್ ₹2,000. ಸೊ ಮಿಸ್ಟರ್ ಸಿದ್ಧಾರ್ಥ್ ಅನ್ನೋರು ನಮಗೆ ಗೂಡ್ಸ್ನ ರಿಟರ್ನ್ ಮಾಡ್ತಾ ಇದ್ದಾರೆ. ಸೊ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಅಲ್ಲಿ ಅವ್ರಿಗೆ ನಾವು ಸೇಲ್ ಮಾಡಿದ್ವಿ ವರ್ತ್ ₹50,000. ಆ ಒಂದು ಸೇಲ್ ಅಲ್ಲಿ 2,000 ವರ್ತ್ ರುಪೀಸ್ ಗೂಡ್ಸ್ನ ಅವರು ನಮಗೆ ರಿಟರ್ನ್ ಕಳಿಸ್ತಾ ಇದ್ದಾರೆ. ಸೊ ನಮಗೆ ಗೂಡ್ಸ್ ರಿಟರ್ನ್ ಬಂದಾಗ ನಾವು ಅವ್ರಿಗೆ ಕ್ಯಾಶ್ನ ಪೇ ಮಾಡಬೇಕು. ಬಟ್ ಕ್ಯಾಶ್ ಬಂದು ಪ್ರೆಸೆಂಟ್ ನಾವು ಪೇ ಮಾಡ್ತೀರಾ, ಫ್ಯೂಚರ್ ಅಲ್ಲಿ ಅವ್ರಿಗೆ ಕ್ಯಾಶ್ನ ನಾವು ಪೇ ಮಾಡ್ತೀವಿ. ಹಂಗಾಗಿ ಟು ಸಿದ್ಧಾರ್ಥ್ ಅಕೌಂಟ್ ಆಗತ್ತೆ. ಸೊ ಸಿದ್ಧಾರ್ಥ್ ಅನ್ನೋರಿಗೆ ಏನಕ್ಕೆ ಪೇ ಮಾಡಬೇಕು, ಸೊ ನಾವು ಸೇಲ್ ಮಾಡಿರೋಂಥದ್ದು ರಿಟರ್ನ್ ಆಗ್ತಿದೆ. ಸೊ ಆ ಒಂದು ಪರ್ಪಸ್ಗೆ. ಸೊ ಹಂಗಾಗಿ ಸೇಲ್ಸ್ ರಿಟರ್ನ್ ಅಕೌಂಟ್ ಡೇಟಾರ್. ವ್ಯಾಲ್ಯೂ ಬಂದು 2,000. ಬೀಯಿಂಗ್ ಗೂಡ್ಸ್ ರಿಟರ್ನ್ಡ್ ಬೈ ಸಿದ್ಧಾರ್ಥ್. Next one 25th, received loan from Mr. Salim ₹20,000. ಸೊ ಇಲ್ಲಿ ಲೋನ್ ರಿಸೀವ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಏನು, ಬಿಸ್ನೆಸ್ಗೆ ಕ್ಯಾಶ್ ಬರ್ತಿದೆ ಅಂತ. ಸೊ ಹಂಗಾಗಿ ಕ್ಯಾಶ್ ಅಕೌಂಟ್ ಡೇಟಾರ್ ಟು ಸಲೀಮ್ಸ್ ಲೋನ್ ಅಕೌಂಟ್. ಸೊ ವ್ಯಾಲ್ಯೂ ಬಂದು 20,000. ಸೊ ಇಲ್ಲಿ ತುಂಬಾ ಜನ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂತಾರೆ. ಇಲ್ಲಿ ಬಿಸ್ನೆಸ್ಗೆ ಲೋನ್ ರಿಸೀವ್ ಮಾಡ್ತಾ ಇದೀವಿ ಅಂತ ಹೇಳಿ ಲೋನ್ ಅಕೌಂಟ್ ಡೇಟಾರ್ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ನಮಗೆ ಲೋನ್ ರಿಸೀವ್ ಮಾಡ್ತಿಲ್ಲ. ಸೊ ಲೋನ್ ಹೆಸರಲ್ಲಿ ಕ್ಯಾಶ್ ನ ರಿಸೀವ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೇಟಾರ್
ಟು ಸಲೀಮ್ಸ್ ಲೋನ್, ಅಂದ್ರೆ ಸಲೀಮ್ ಅನ್ನೋರ ಹತ್ರ ನಾವು ಲೋನ್ ನ ತಗೊಂತಾ ಇದೀವಿ. ಸೊ ಆ ಒಂದು ಪರ್ಪಸ್ಗೆ ನಮಗೆ ಬಿಸ್ನೆಸ್ಗೆ ಕ್ಯಾಶ್ ಬರ್ತಿದೆ. ಓಕೆ, ಸೊ ಬೀಯಿಂಗ್ loan received from Salim. So next last one, 30th, bank charges rupees 500. So bank ಬಂದು ಬ್ಯಾಂಕ್ ಚಾರ್ಜಸ್ ನ ಡಿಡಕ್ಟ್ ಮಾಡ್ತಿದ್ದಾರೆ, ಹಾಗಾಗಿ ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಅಮೌಂಟ್ ಬಂದು ಡಿಡಕ್ಟ್ ಆಗುತ್ತೆ. ಹಾಗಾಗಿ ಟು ಬ್ಯಾಂಕ್ ಅಕೌಂಟ್, ಸೊ ಬ್ಯಾಂಕ್ ಇಂದ ಏನಕ್ಕೆ ಅಮೌಂಟ್ ಡಿಡಕ್ಟ್ ಆಗ್ತಿದೆ, ಸೊ ಬ್ಯಾಂಕ್ ಚಾರ್ಜಸ್ ಗೋಸ್ಕರ. ಸೊ ಹಂಗಾಗಿ ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೆಟಾರ್. ಸೊ ವ್ಯಾಲ್ಯೂ ಬಂದು 500 ಬೀಯಿಂಗ್ ಬ್ಯಾಂಕ್ ಚಾರ್ಜಸ್ ಡಿಡಕ್ಟೆಡ್ ಸೊ ಇಲ್ಲಿಗೆ ಎಲ್ಲ ಟ್ರಾನ್ಸಾಕ್ಷನ್ ಬಂದು ಕಂಪ್ಲೀಟ್ ಆಯಿತು. ಸೊ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಕ್ಯಾಶ್ ಮತ್ತೆ ಬ್ಯಾಂಕ್ಗೆ ಎರಡಕ್ಕೂ ಅಮೌಂಟ್ ಬಂದು ರಿಸೀವ್ ಮಾಡ್ಕೊತಾ ಇದೀವಿ, ಹಂಗಾಗಿ ಕ್ಯಾಶ್ ಅಕೌಂಟ್ ಇಟ್ಟ ಬ್ಯಾಂಕ್ ಅಕೌಂಟ್ ಇಟ್ಟ ಟು. ಸೊ ಪರ್ಪಸ್ ಬಂದು ಕ್ಯಾಪಿಟಲ್ ಪರ್ಪಸ್ಗೋಸ್ಕರ ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಅಲ್ಲಿ ಕ್ರೆಡಿಟ್ ಪರ್ಚೇಸ್ ಮಾಡ್ತಾ ಇದೀವಿ, ಸೊ ಅಂದ್ರೆ ಪರ್ಚೇಸ್ ಅಕೌಂಟ್ ಇಟ್ಟ ಟು ಚಂದ್ರ ಅಕೌಂಟ್. ಸೊ ಇಲ್ಲಿ ನಾವು ಕ್ಯಾಶ್ ನ ಪೇ ಮಾಡಿಲ್ಲ, ಫ್ಯೂಚರ್ ಅಲ್ಲಿ ಕ್ಯಾಶ್ ನ ಪೇ ಮಾಡ್ತೀವಿ. ಸೊ ಯಾರಿಗೆ ಪೇ ಮಾಡ್ತೀವಿ, ಚಂದ್ರ ಅನ್ನೋರ್ಗೋಸ್ಕರ. ಸೊ ಹಂಗಾಗಿ ಪರ್ಚೇಸ್ ಅಕೌಂಟ್ ಇಟ್ಟ ಟು ಚಂದ್ರ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಕ್ರೆಡಿಟ್ ಸೇಲ್ ಮಾಡ್ತಾ ಇದೀವಿ, ಸೊ ಅಂದ್ರೆ ಸೇಲ್ಸ್ ಮಾಡ್ತಾ ಇದೀವಿ, ಕ್ಯಾಶ್ ಬಂದು ರಿಸೀವ್ ಮಾಡಬೇಕು, ಬಟ್ ಫ್ಯೂಚರ್ ಅಲ್ಲಿ ರಿಸೀವ್ ಮಾಡ್ತೀವಿ ಸಿದ್ಧಾರ್ಥ ಅನ್ನೋರಿಂದ, ಹಂಗಾಗಿ ಸಿದ್ಧಾರ್ಥ ಅಕೌಂಟ್ ಇಟ್ಟ ಟು ಸೇಲ್ಸ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್, ಸೊ ಡ್ಯೂ ಫಾರ್ ಆಫೀಸ್ ಯೂಸ್, ಅಂದ್ರೆ ನಮ್ಮ ಬ್ಯಾಂಕ್ ಇಂದ ನಾವು ಅಮೌಂಟ್ ನ ವಿತ್ಡ್ರಾ ಮಾಡ್ತಾ ಇದೀವಿ. ಸೊ ಅಮೌಂಟ್ ವಿತ್ಡ್ರಾ ಮಾಡಿದಾಗ ಬಿಸ್ನೆಸ್ಗೆ ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ಇಟ್ಟ ಟು ಬ್ಯಾಂಕ್ ಅಕೌಂಟ್, ಅಂದ್ರೆ ಬ್ಯಾಂಕ್ ಇಂದ ವಿತ್ಡ್ರಾ ಮಾಡ್ತಾ ಇದೀವಿ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಪರ್ಪಸ್ ಬಂದು ಯಾವುದೇ ಆಗಿರ್ಬೋದು, ನಾವ್ ಎಲ್ಲಿಂದ ವಿತ್ಡ್ರಾ ಮಾಡ್ತಾ ಇದೀವಿ ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ ಹಂಗಾಗಿ ಕ್ಯಾಶ್ ಅಕೌಂಟ್ ಇಟ್ಟ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಪರ್ಚೇಸ್ ರಿಟರ್ನ್ ಅಕೌಂಟ್. ಸೊ ಅಂದ್ರೆ ಚಂದ್ರ ಅನ್ನೋರ ಹತ್ರ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದೀವಿ, ಅದರಲ್ಲಿ ಸರ್ಟೈನ್ ಐಟಮ್ ನ ನಾವು ಅವ್ರಿಗೆ ರಿಟರ್ನ್ ಕಳಿಸ್ತಾ ಇದೀವಿ. ಸೊ ರಿಟರ್ನ್ ಕಳಿಸಿದಾಗ ಅವರು ಫ್ಯೂಚರ್ ಅಲ್ಲಿ ಅಮೌಂಟ್ ನ ಪೇ ಮಾಡಬೇಕು, ಹಂಗಾಗಿ ಕ್ಯಾಶ್ಗೆ ಬದಲಾಗಿ ನಾವು ಚಂದ್ರ ಅಕೌಂಟ್ ಡಿಟಾರ್ ಟು. ಸೊ ಏನಕ್ಕೆ ಅಮೌಂಟ್ ಪೇ ಮಾಡ್ಬೇಕು, ಅವರು ಪರ್ಚೇಸ್ ರಿಟರ್ನ್ ಮಾಡ್ತಾ ಇದೀವಿ ಆ ಒಂದು ಪರ್ಪಸ್ಗೋಸ್ಕರ, ಹಂಗಾಗಿ ಚಂದ್ರ ಅಕೌಂಟ್ ಡಿಟಾರ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಸೇಲ್ಸ್ ರಿಟರ್ನ್ಸ್. ಸೊ ಅಂದ್ರೆ ಸಿದ್ಧಾರ್ಥ ಅನ್ನೋರ್ಗೆ ನಾವಿಲ್ಲಿ ಸೇಲ್ಸ್ ಮಾಡಿದೀವಿ, ಆ ಒಂದು ಸೇಲ್ ಅಲ್ಲಿ ಸರ್ಟೈನ್ ಐಟಮ್ ನ ಅವರು ರಿಟರ್ನ್ ಕಳಿಸ್ತಾ ಇದ್ದಾರೆ. ಸೊ ರಿಟರ್ನ್ ಮಾಡಿದಾಗ ನಾವು ಅವ್ರಿಗೆ ಅಮೌಂಟ್ ನ ಪೇ ಮಾಡಬೇಕು, ಬಟ್ ನಾವು ಫ್ಯೂಚರ್ ಅಲ್ಲಿ ಪೇ ಮಾಡ್ತಾ ಇದೀವಿ, ಹಂಗಾಗಿ ಟು ಸಿದ್ಧಾರ್ಥ ಅಕೌಂಟ್ ಆಗುತ್ತೆ. ಪರ್ಪಸ್ ಬಂದು ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟಾರ್ ಆಗುತ್ತೆ. ನೆಕ್ಸ್ಟ್ ಒನ್ ಲೋನ್ ನ ರಿಸೀವ್ ಮಾಡ್ತಾ ಇದೀವಿ. ಸೊ ಲೋನ್ ರಿಸೀವ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಏನು, ಸೊ ಲೋನ್ ಹೆಸರಲ್ಲಿ ನಾವು ಕ್ಯಾಶ್ ನ ರಿಸೀವ್ ಮಾಡ್ತಾ ಇದೀವಿ, ಹಂಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಯಾರ ಹತ್ರ ಲೋನ್ ರಿಸೀವ್ ಮಾಡ್ತಾ ಇದೀವಿ, ಸಲೀಮ್ ಅನ್ನೋರ ಹತ್ರ, ಹಾಗಾಗಿ ಟು ಸಲೀಮ್ಸ್ ಲೋನ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬ್ಯಾಂಕ್ ಚಾರ್ಜಸ್ ನ ಡಿಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಚಾರ್ಜಸ್ ಬಂದು ಡೈರೆಕ್ಟ್ ಆಗಿ ಬ್ಯಾಂಕ್ ಇಂದ ಡಿಡಕ್ಟ್ ಆಗುತ್ತೆ. ಸೊ ಹಂಗಾಗಿ ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಇಂದ ಅಮೌಂಟ್ ಹೋಗ್ತಾ ಇದೆ. ಸೊ ಪರ್ಪಸ್ ಬಂದು ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡಿಟಾರ್, ಅಂದ್ರೆ ಬ್ಯಾಂಕ್ ಚಾರ್ಜಸ್ ಗೋಸ್ಕರ. ಸೊ ಹಂಗಾಗಿ ಟ್ರಾನ್ಸಾಕ್ಷನ್ ಬಂದು ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡಿಟಾರ್ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಪ್ರಾಬ್ಲಮ್ ಅಲ್ಲಿ ಬರುವಂತ ಸಿಂಪಲ್ ಟ್ರಾನ್ಸಾಕ್ಷನ್. ಸಿಕ್ಸ್ತ್ ಕ್ವಶನ್, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ 2020 March. First, Mr. Sumant commenced business with following: cash in hand rupees 70,000, cash at bank rupees 2 lakh, furniture rupees 50,000, buildings rupees 1,50,000. Sixth, cash purchase rupees 30,000. Eighth, bought stamps rupees 250. 12th, invested in national savings certificates rupees 5,000. 19th, paid for repairing machine rupees 1,000. 30th, paid life insurance premium rupees 10,000. ಡೇಟ್ ಬಂದು 2020 ಮಾರ್ಚ್ ಅಂತ ಹೇಳಿದ್ದಾರೆ. 2020 ಮಾರ್ಚ್ ಫಸ್ಟ್. ಸೊ ಫಸ್ಟ್ ಬಂದು ಫಸ್ಟ್ ಟ್ರಾನ್ಸಾಕ್ಷನ್, ಮಿಸ್ಟರ್ ಸುಮಂತ್ ಕಮೆನ್ಸ್ ಬಿಸ್ನೆಸ್ ವಿತ್ ಫಾಲೋಯಿಂಗ್ಸ್. ಸೊ ಮಿಸ್ಟರ್ ಸುಮಂತ್ ಅನ್ನೋರು ಈ ಒಂದು ಐಟಮ್ಸ್ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಒನ್ ಬಂದು ಕ್ಯಾಶ್. ಸೊ ಬಿಸ್ನೆಸ್ಗೆ ಕ್ಯಾಶ್ ತಗೊಂಡ್ಬರ್ತಾ ಇದ್ದಾರೆ, ಹಂಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್. ಸೊ ಕ್ಯಾಶ್ ವ್ಯಾಲ್ಯೂ ಬಂದು 70,000. ಸೊ ಇದಾದ್ಮೇಲಿಂದ ಬ್ಯಾಂಕ್ಗೆ ಅಮೌಂಟ್ ನ ತಗೊಂಡ್ಬರ್ತಾ ಇದ್ದಾರೆ, ಹಂಗಾಗಿ ಬ್ಯಾಂಕ್ ಅಕೌಂಟ್ ಡೆಟಾರ್. ಸೊ ವ್ಯಾಲ್ಯೂ ಬಂದು 2 lakh.
ಸೊ ನೆಕ್ಸ್ಟು ಫರ್ನಿಚರ್ ತರ್ತಾ ಇದ್ದಾರೆ ಬಿಸ್ನೆಸ್ಗೆ, ಹಂಗಾಗಿ ಫರ್ನಿಚರ್ ಅಕೌಂಟ್ ಡೇಟಾ. ಸೊ ಫರ್ನಿಚರ್ ವರ್ತ್ ರುಪೀಸ್ 50,000. ನೆಕ್ಸ್ಟ್ ಅದೇ ಥರ ಬಿಲ್ಡಿಂಗ್ ಅಕೌಂಟ್ ಡೇಟಾ ವರ್ತ್ ರುಪೀಸ್ 1,50,000. ಸೊ ಇದಿಷ್ಟು ವ್ಯಾಲ್ಯೂ ಬಂದು ಯಾವ ಒಂದು ಪರ್ಪಸ್ಗೆ ಬಿಸ್ನೆಸ್ಗೆ ಬರ್ತಾ ಇದೆ ಅಂದರೆ ಕ್ಯಾಪಿಟಲ್ ಪರ್ಪಸ್ಗೋಸ್ಕರ. ಸೊ ಹಂಗಾಗಿ ಟು ಕ್ಯಾಪಿಟಲ್ ಅಕೌಂಟ್. ಸೊ ಟೋಟಲ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 4,70,000. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಕ್ಯಾಪಿಟಲ್ ಪರ್ಪಸ್ಗೆ ಬರೀ ಕ್ಯಾಶ್ನ ತಗೊಂಡ್ಬರ್ತಾ ಇದ್ರು ಅಥವಾ ಕ್ಯಾಶ್ ಮತ್ತೆ ಬ್ಯಾಂಕ್ಗೆ ಅಮೌಂಟ್ನ ಡೆಪಾಸಿಟ್ ಮಾಡ್ತಿದ್ರು. ಬಟ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಸೊ ಕ್ಯಾಪಿಟಲ್ ಪರ್ಪಸ್ಗೋಸ್ಕರ ಅವರು ಟೋಟಲ್ 4 ಐಟಮ್ಸ್ನ ತಗೊಂಡ್ಬರ್ತಾ ಇದ್ದಾರೆ. ಒಂದು ಕ್ಯಾಶ್, ಇನ್ನೊಂದು ಬ್ಯಾಂಕ್, ಇನ್ನೊಂದು ಫರ್ನಿಚರ್ ಮತ್ತೆ ಬಿಲ್ಡಿಂಗ್. ಸೊ ಇದಿಷ್ಟು ವ್ಯಾಲ್ಯೂ ಬಂದು ಏನಕ್ಕೆ ಬರ್ತಾ ಇದೆ ಬಿಸ್ನೆಸ್ಗೆ? ಕ್ಯಾಪಿಟಲ್ ಪರ್ಪಸ್ಗೋಸ್ಕರ. ಹಂಗಾಗಿ ಟು ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ಡ್ ನೆಕ್ಸ್ಟ್ ಒನ್ ಕ್ಯಾಶ್ ಪರ್ಚೇಸ್. ಸೊ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ ಇಂದ ಕ್ಯಾಶ್ ಹೋಗುತ್ತೆ, ಹಂಗಾಗಿ ಟು ಕ್ಯಾಶ್ ಅಕೌಂಟ್. ಸೊ ಪರ್ಪಸ್ ಬಂದು ಪರ್ಚೇಸ್ ಅಕೌಂಟ್ ಡೇಟಾ ಆಗುತ್ತೆ. ವ್ಯಾಲ್ಯೂ ಬಂದು 30,000. ಬೀಯಿಂಗ್ ಕ್ಯಾಶ್ ಪರ್ಚೇಸ್. ನೆಕ್ಸ್ಟ್ ಒನ್ ಬಾಟ್ ಸ್ಟ್ಯಾಂಪ್ಸ್. ಡೇಟ್ ಬಂದು 8. ಅಂದರೆ ಸ್ಟ್ಯಾಂಪ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ಯಾಂಪ್ನ ನಾವು ಪರ್ಚೇಸ್ ಮಾಡಿದಾಗ ಅದಕ್ಕೆ ನಾವು ಪೋಸ್ಟೇಜ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್. ಸೊ ಏನು ಕ್ಯಾಶ್ ಹೋಗ್ತಾ ಇದೆ? ಪೋಸ್ಟೇಜ್ಗೋಸ್ಕರ. ಸೊ ಹಂಗಾಗಿ ಪೋಸ್ಟೇಜ್ ಅಕೌಂಟ್ ಡೆಟಾರ್. ಸೊ ವ್ಯಾಲ್ಯೂ ಬಂದು 250. being bought stamp. Next one 12. Invested in national savings certificates rupees 5,000. ಸೊ ಇನ್ವೆಸ್ಟ್ ಮಾಡ್ತಾ ಇದೀವಿ. ಸೊ ಇನ್ವೆಸ್ಟ್ ಮಾಡಿದಾಗ ಬಿಸ್ನೆಸ್ ಇಂದ ಕ್ಯಾಶ್ ಹೋಗುತ್ತೆ, ಹಂಗಾಗಿ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಏನಕ್ಕೆ ಹೋಗ್ತಾ ಇದೆ? ಸೊ ಇನ್ವೆಸ್ಟ್ಗೋಸ್ಕರ, ಹಂಗಾಗಿ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೇಟಾ. ಸೊ ವ್ಯಾಲ್ಯೂ ಬಂದು 5,000. ಬೀಯಿಂಗ್ invested in national savings certificates. Next one, paid for repairing machine. ಡೇಟ್ ಬಂದು 19th. ಸೊ ಮಿಷಿನ್ ಬಂದು ರಿಪೇರಿ ಆಗಿದೆ. ಸೊ ಅದಕ್ಕೆ ನಾವು ಅಮೌಂಟ್ನ ಪೇ ಮಾಡ್ತಾ ಇದ್ದೀವಿ. ಸೊ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಿದೆ. ಸೊ ಅಲ್ಲಿಗೆ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಏನಕ್ಕೆ ಹೋಗ್ತಿದೆ? ರಿಪೇರ್ಸ್ಗೋಸ್ಕರ, ಹಂಗಾಗಿ ರಿಪೇರ್ಸ್ ಅಕೌಂಟ್ ಡೇಟಾ. ವ್ಯಾಲ್ಯೂ ಬಂದು 1000. being paid for repairing machine. Next, last transaction 30th. paid life insurance premium. ಸೊ ಇನ್ಶೂರೆನ್ಸ್ ಪ್ರೀಮಿಯಂಗೆ ನಾವು ಅಮೌಂಟ್ನ ಪೇ ಮಾಡ್ತಾ ಇದ್ದೀವಿ. ಸೊ ಬಿಸ್ನೆಸ್ಸಿಂದ ಅಮೌಂಟ್ ಹೋಗ್ತಾ ಇದೆ, ಅಲ್ಲಿಗೆ ಟು ಕ್ಯಾಶ್ ಅಕೌಂಟ್. ಸೊ ಪರ್ಪಸ್ ಬಂದು ಇಲ್ಲಿ ನಾವು ಲೈಫ್ ಇನ್ಶೂರೆನ್ಸ್ ಅಂತೇಳಿ ಮೆನ್ಷನ್ ಮಾಡಲ್ಲ. ಏನಕ್ಕೆ ಅಂದರೆ
ಈ ಒಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡ್ತಾ ಇರೋದು ಪ್ರೊಪ್ರೈಟರ್ಗೋಸ್ಕರ, ಅಂದ್ರೆ ಓನರ್ ಬಂದು ಅವನ ಒಂದು ಪರ್ಸನಲ್ ಲೈಫ್ಗೆ ಇನ್ಶೂರೆನ್ಸ್ ಪ್ರೀಮಿಯಂನ ಪೇ ಮಾಡ್ತಾ ಇದ್ದಾನೆ. ಸೊ ಬಿಸ್ನೆಸ್ಗೆ ಯಾವುದೇ ತರದ ಲೈಫ್ ಇನ್ಶೂರೆನ್ಸ್ ನಾವು ಮಾಡಿಸೋದಕ್ಕೆ ಆಗಲ್ಲ, ಯಾಕಂದ್ರೆ ಬಿಸ್ನೆಸ್ ಬಂದು ಆರ್ಟಿಫಿಷಿಯಲ್ ಪರ್ಸನ್ ಆಗುತ್ತೆ. ಹಂಗಾಗಿ ಓನರ್ ಬಂದು ಅವನ ಒಂದು ಪರ್ಸನಲ್ ಲೈಫ್ಗೆ ಅಥವಾ ಅವನ ಒಂದು ಪರ್ಸನಲ್ ಬೆನಿಫಿಟ್ಗೆ ಏನೇ ಒಂದು ಅಮೌಂಟ್ ನ ಬಿಸ್ನೆಸ್ ಇಂದ ತಗೊಂಡೋದ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕ್ಯಾಶ್ ಬಂದು ಯಾವ್ದಕ್ಕೆ ಪೇ ಮಾಡ್ತಾ ಇದ್ದೀವಿ, ಇನ್ಶೂರೆನ್ಸ್ಗೆನೆ, ಬಟ್ ಪರ್ಪಸ್ ಬಂದು ನಾವಿಲ್ಲಿ ಡ್ರಾಯಿಂಗ್ಸ್ ಅಕೌಂಟ್ ಅಂತ ಹೇಳಿ ಬರೀತೀವಿ. ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್. ಸೊ ವ್ಯಾಲ್ಯೂ ಬಂದು 10,000 being paid for life insurance premium. ಸೊ ಇಲ್ಲಿಗೆ ಅಷ್ಟು ಟ್ರಾನ್ಸಾಕ್ಷನ್ಸ್ ಬಂದು ಮುಗೀತು. ಮತ್ತೆ ಫಸ್ಟ್ ಇಂದ ರಿಪೀಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಬಿಸ್ನೆಸ್ ಬಂದು ಕಮೆನ್ಸ್ ಮಾಡ್ತಾ ಇದ್ದಾರೆ, ಬಟ್ ಟೋಟಲ್ 4 ಐಟಮ್ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಒಂದು 4 ಐಟಮ್ಸ್ ಬಂದು ಕ್ಯಾಶ್ ಅಕೌಂಟ್ ಇಟಾರ್, ಬ್ಯಾಂಕ್ ಅಕೌಂಟ್ ಇಟಾರ್, ಫರ್ನಿಚರ್ ಅಕೌಂಟ್ ಇಟಾರ್, ಬಿಲ್ಡಿಂಗ್ ಅಕೌಂಟ್ ಇಟಾರ್. ಸೊ ಈ ಒಂದು ಐಟಮ್ ಬಂದು ಕ್ಯಾಪಿಟಲ್ ಪರ್ಪಸ್ಗೋಸ್ಕರ ಬರ್ತಾ ಇದೆ, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಕ್ಯಾಶ್ ಪರ್ಚೇಸ್, ಅಂದ್ರೆ ಕ್ಯಾಶ್ ನ ಪೇ ಮಾಡಿ ಪರ್ಚೇಸ್ ಮಾಡ್ತಾ ಇದೀವಿ, ಹಂಗಾಗಿ ಪರ್ಚೇಸ್ ಅಕೌಂಟ್ ಇಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಸ್ಟ್ಯಾಂಪ್ ನ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಸ್ಟ್ಯಾಂಪ್ ನಾವಿಲ್ಲಿ ಸ್ಟ್ಯಾಂಪ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಲ್ಲ. ಸ್ಟ್ಯಾಂಪ್ ಬಂದು ಪೋಸ್ಟೇಜ್ ಕ್ಯಾಟಗರಿಗೆ ಬರೋದ್ರಿಂದ ಪೋಸ್ಟೇಜ್ ಅಕೌಂಟ್ ಡೆಟಾರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ, ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಇನ್ವೆಸ್ಟ್ ಮಾಡ್ತಾ ಇದೀವಿ. ಸೊ ಇನ್ವೆಸ್ಟ್ ಮಾಡಿದಾಗ ಕ್ಯಾಶ್ ಹೋಗುತ್ತೆ. ಸೊ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಬಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ, ಬಟ್ ಅದನ್ನ ನಾವು ಮೆನ್ಷನ್ ಮಾಡೋ ನೆಸೆಸರಿ ಇಲ್ಲ, ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಮಿಷನರಿ ರಿಪೇರ್ ಆಗಿದೆ, ಅದಕ್ಕೆ ನಾವು ಕ್ಯಾಶ್ ನ ಪೇ ಮಾಡ್ತಾ ಇದೀವಿ. ಸೊ ಕ್ಯಾಶ್ ಹೋಗ್ತಾ ಇದೆ, ಪರ್ಪಸ್ ಬಂದು ರಿಪೇರ್ಸ್. ಸೊ ಮಿಷನರಿನೇ ರಿಪೇರ್ ಮಾಡ್ತಾ ಇದೀವಿ ಅಂತ ಮೆನ್ಷನ್ ಮಾಡೋ ನೆಸೆಸರಿ ಇಲ್ಲ, ಹಂಗಾಗಿ ರಿಪೇರ್ಸ್ ಅಕೌಂಟ್ ಡೆಟಾರ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಒನ್ ಬಂದು ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇ ಮಾಡ್ತಾ ಇದೀವಿ. ಸೊ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು ಅಂದ್ರೆ ಲೈಫ್ ಇನ್ಶೂರೆನ್ಸ್. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು ಓನರ್ ಬಂದು ಅವನ ಒಂದು ಪರ್ಸನಲ್ ಲೈಫ್ಗೆ ಇನ್ಶೂರೆನ್ಸ್ ಮಾಡ್ತಿದ್ದಾನೆ. ಸೊ ಪರ್ಸನಲ್ ಲೈಫ್ಗೆ ಏನೇ ಒಂದು ಬೆನಿಫಿಟ್ ನ ತಗೊಂಡಾಗ ಅದನ್ನ ನಾವು ಡ್ರಾಯಿಂಗ್ಸ್ ಕ್ಯಾಟಗರಿಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಂಗಾಗಿ ಡ್ರಾಯಿಂಗ್ಸ್ ಅಕೌಂಟ್ ಇಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನರೇಷನ್ ಅಲ್ಲಿ ಪರ್ಪಸ್ ನ ಮೆನ್ಷನ್ ಮಾಡಿದೀವಿ, ಬೀಯಿಂಗ್ ಪೇಡ್ ಫಾರ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ಸೊ ಈ ಒಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.